ಎಎಸ್ಐ ಸಮಯ ಪ್ರಜ್ಞೆಯಿಂದ ಕೊಲೆ ಆರೋಪಿ ಬಂಧನ. ಎಸ್ಪಿ ಕ್ಷುಲ್ಲಕ ಕಾರಣಕ್ಕೆ ಜಗಳ ನಡೆದು ಪಾನಮತ್ತಿನ ಮಹಾಂತೇಶ ಕುರುಣಿ ಎಂಬಾತನ ತಲೆ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿದ ಆರೋಪಿಗಳನ್ನ ಸದಲ್ಗ ಪೊಲೀಸರು ಬಂಧಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ ಗುಳೇದ್ ಹೇಳಿದರು. ಶುಕ್ರವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕೊಲೆ ಪೊಲೀಸರಿಗೆ ಸವಾಲಿನ ಕೆಲಸವಾಗಿತ್ತು. ಎಎಸ್ಐ ರಮೇಶ್ ತಳವಾರ್ ಸಮಯ ಪ್ರಜ್ಞೆಯಿಂದ ಕೊಲೆ ಮಾಡಿದ ಆರೋಪಿಯನ್ನ ಬಂಧಿಸಲಾಗಿದೆ ಎಂದರು. ಇವರು ಎಎಸ್ಐ ಅವರು ಆದ್ದರಿಂದ ಸೊ ಅವರಿಗೆ ಇದರಲ್ಲಿರ್ತಕ್ಕಂಥ ವಿಷಯಗಳನ್ನು ಗೊತ್ತಾಗಿದೆ. ಅದರ ನೆಕ್ಸ್ಟ್ ದಿವಸ ಅವರು ಪೊಲೀಸ್ ಠಾಣೆ ಸಂಬಂಧಪಟ್ಟಿರ್ತಕ್ಕಂಥ ಕೇಸ್ ಆದ್ದರಿಂದ ಆ ಅಪರಾಧ ತನಿಖಾದಾರರು ಅಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಇಲ್ಲಿವರೆಗೂ ಏನು ನಮಗೆ ಕ್ಲೂ ಸಿಕ್ಕಿಲ್ಲ, ಈ ಆ್ಯಂಗಲ್ ಮಾಡಿದ್ವಿ, ಆ ಆ್ಯಂಗಲ್ ಮಾಡಿದ್ವಿ, ಯಾವುದೂ ಕೂಡ ಒಂದು ಲಾಜಿಕಲ್ ಹಂತ ತರುತ್ತಾ ಇಲ್ಲ. ಆವಾಗ ಈ ರಮೇಶ್ ತಳವಾರ್ ಅನ್ನೋರು ಸರ್ ಅವತ್ತಿನ ದಿವಸ ನಮಗೆ ಒಂದು 3-4 ಜನ ಅಲ್ಲಿ ತಾವು ಸ್ಥಳಕ್ಕೆ ಭೇಟಿ ನೀಡಿರ್ತೀವಿ, ನಮಗೆ ಗೊತ್ತಿದೆ. ಕೊನೆ ನಮಗೆ ಶವ ಎಲ್ಲಿ ಸಿಕ್ಕಿತ್ತು ಅಲ್ಲಿಂದ ಆಲ್ಟಿ ಒಂದು 30-40 ಮೀಟರ್ ದೂರದ ಹಂತದಲ್ಲಿ ಒಂದು ವೀರ ದೇವರದ್ದು ಗುಡಿ ಇದೆ. ಈ ವ್ಯಕ್ತಿ ನಮ್ಮ ಎಎಸ್ಐ ಅವರು ಅಲ್ಲಿ ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ಮಧ್ಯರಾತ್ರಿ ಇರೋದ್ರಿಂದ ಒಂದು 2 ಗಂಟೆಗೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅಲ್ಲಿ ಮಲಗಿರೋದನ್ನ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗಿರ್ತಾನೆ. ಒಂದು 5 ನಿಮಿಷ ಆದಮೇಲೆ ಬರ್ತಾರೆ, ಅವರು ಬಂದು ಅಲ್ಲಿ ಮಲಗಿರ್ತಾರೆ. ಮತ್ತೊಮ್ಮೆ ಅದೇ ವ್ಯಕ್ತಿ ಬಂದಿರ್ತಕ್ಕಂಥ ಇಲ್ಲಿ ಮಲಗಬೇಕು, ಹೊರಗಡೆ ಕರ್ಕೊಂಡು ಹೋಗಿ ಅಂದ್ಬಿಟ್ಟು ಅವರು ಹೊರಗಡೆ ಪ್ರಾಂಗಣದಲ್ಲಿ ಏನು ಮಾಡ್ತಾರೋ ಅವ್ರನ್ನ ಹೊರಗಡೆ ಮಲಗಿರ್ತಕ್ಕಂಥ ಒಳಗಡೆ ಕರ್ಕೊಂಡು ಹೋಗಿರೋದನ್ನ ಇವ್ರು ನೋಡಿರ್ತಾರೆ. ಅವ್ರ ಮಧ್ಯೆ ಏನು ಮಾತುಕತೆ ಇರೋದೇ ಇನ್ನೊಂದು ದೂರ ಇದ್ದಂತೆ ಅದು ಗೊತ್ತಿರೋದಿಲ್ಲ. ಸೊ ಅದರಲ್ಲಿ ಒಬ್ಬ ವ್ಯಕ್ತಿ ಸದರ್ಗ ನಮ್ಮ ಎಎಸ್ಐ ರಮೇಶ್ ತಳವಾರ್ ಅವರಿಗೆ ಗೊತ್ತಿರ್ತಾರೆ. ಸೊ ಆ ವ್ಯಕ್ತಿಯನ್ನ ತಂದು ವಿಚಾರಣೆ ಮಾಡ್ತಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.